ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಂಥಾಹ್ವಾನಕ್ಕೆ ವೇದಿಕೆ ಸಜ್ಜಾಯ್ತಾ? ಹಾಗಾದ್ರೆ ಎಚ್ಡಿಕೆ ಡಿಕೆಶಿ ನಡುವೆ ಟೌನ್ಶಿಪ್ ವಾರ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಪಂಥಾಹ್ವಾನಕ್ಕೆ ಸಿದ್ಧ ಅಂತ ಸೂಚನೆ ಕೊಟ್ರ ಉಭಯ ನಾಯಕರು. ಬೈರಮಂಗಲಕ್ಕೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ ಎಚ್ಡಿ ಕುಮಾರಸ್ವಾಮಿ. ಇದಕ್ಕೆ ವಿಧಾನಸೌಧಕ್ಕೆ ಬನ್ನಿ ಅಂತ ಆಹ್ವಾನವನ್ನ ಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ಪಂಥಾಹ್ವಾನಕ್ಕೆ ಸಿದ್ಧ ಆದಂತೆ ಕಾಣಿಸ್ತಾ ಇದೆ. ಜೋರಾಗಿದೆ ಟೌನ್ಶಿಪ್ ವಾರ್ ಅನ್ನೋದು. ಪಂಥಾಹ್ವಾನಕ್ಕೆ ಸಿದ್ಧ ಅಂತ ಉಭಯ ನಾಯಕರು ಸೂಚನೆಯನ್ನ ಕೊಟ್ರ. ಹಾಗಾದ್ರೆ ಭೈರಮಂಗಲಕ್ಕೆ ಬನ್ನಿ, ಅಲ್ಲಿರುವಂತಹ ರೈತರೊಟ್ಟಿಗೆ ಬಹಿರಂಗವಾಗಿ ಚರ್ಚೆ ಮಾಡೋಣ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ವಿಧಾನಸೌಧಕ್ಕೆ ಬನ್ನಿ ಆಹ್ವಾನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಭೈರಮಂಗಲದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಚರ್ಚೆ ಅಂತ ಎಚ್ಡಿಕೆ ಹೇಳಿದ್ರೆ, ಟೌನ್ಶಿಪ್ ಯೋಜನೆ ಚರ್ಚೆಗೆ ಸಭೆ ನಡೆಸೋದಕ್ಕೆ ಮುಂದಾಗ್ತಾರ? ಹಾಗಾದ್ರೆ ವಿಧಾನಸೌಧನ ಅಥವಾ ಬಿಡದಿನ ಎಲ್ಲಿ ನಡೆಯುತ್ತೆ ಚರ್ಚೆ? ಬಿಡದಿ ಟೌನ್ಶಿಪ್ ಯೋಜನೆ ಪಂಥಾಹ್ವಾನಕ್ಕೆ ಈಗ ಆಲ್ರೆಡಿ ವೇದಿಕೆ ಸಜ್ಜಾದಂತೆ ಕಾಣಿಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ನಿನ್ನೆ ಎಚ್ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲೋ ಸಭೆ ಮಾಡಿದ್ರೆ ಆಗತ್ತಾ, ತೊಂದರೆ ಆಗ್ತಾ ಇರುವಂತದ್ದು ರೈತರು, ಅವರ ಸಮ್ಮುಖದಲ್ಲಿ ಸಭೆ ಆಗ್ಬೇಕು, ಚರ್ಚೆ ಆಗ್ಬೇಕು, ಬಹಿರಂಗವಾದಂತ ಚರ್ಚೆಯನ್ನ ಮಾಡೋಣ, ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ಡಿಕೆಶಿ ಅವ್ರಿಗೆ ಓಪನ್ ಸವಾಲನ್ನ ಹಾಕೋದ್ರು. ಆ ಒಂದು ಸಂದರ್ಭದಲ್ಲಿ ಡಿಕೆಶಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾರೆ. ನಾನ್ ಕರೆದಂತ ಸಂದರ್ಭದಲ್ಲಿ ನಾನ್ ಸವಾಲ್ ಹಾಕಿದಾಗ ನೀವು ಬಹಿರಂಗವಾದಂತ ಚರ್ಚೆಗೆ ಬರ್ಲಿಲ್ಲ, ಇವಾಗ ನಾನ್ ಯಾಕೆ ಬರ್ಲಿ ಅಂತ. ಆದ್ರೆ ಇದೀಗ ವಿಧಾನಸೌಧದಲ್ಲಿ ಚರ್ಚೆಗೆ ಬನ್ನಿ ಅಂತ ಕೂಡ ಕರೆದಿರುವಂತದ್ದು. ಇನ್ನು ಎಚ್ಡಿಕೆ ವರ್ಸಸ್ ಡಿಕೆ ನಡೆದೇ ಬಿಡುತ್ತಾ ಬಹಿರಂಗ ಚರ್ಚೆ? ಬಿಡದಿ ಟೌನ್ಶಿಪ್ ಯೋಜನೆ ಆರಂಭಿಸಿದ್ದು ಯಾರು? ಹಾಗಾದ್ರೆ ಈ ಯೋಜನೆ ನಿಲ್ಲಿಸಿದ್ದು ಯಾರು? ಪುನಃ ಯೋಜನೆ ಆರಂಭಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆಗಳು. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಬಿಡುತ್ತಾ? ಆಲ್ರೆಡಿ ಹಲವು ಪ್ರಶ್ನೆಗಳು ಉಟ್ಕೊಳ್ತಾ ಇದೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದೀಗ ಬಹಿರಂಗವಾದಂತಹ ಚರ್ಚೆ ಆಗತ್ತಾ? ಯೋಜನೆ ಆರಂಭಿಸಿದ್ದು ಯಾರು ಅನ್ನುವಂತಹ ಪ್ರಶ್ನೆಗೆ ಕುಮಾರಸ್ವಾಮಿ ಅವರು ಅಂತ ಹೇಳಿದ್ದಾರೆ. ಅದನ್ನ ಸ್ವತಃ ಕುಮಾರಸ್ವಾಮಿ ಅವರು ಒಪ್ಕೊಂಡಿದ್ದಾರೆ. ಮತ್ತೊಂದ್ ಕಡೆನಲ್ಲಿ ಡಿಕೆ ಅವರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ನಾವು ಆ ಯೋಜನೆಯನ್ನ ಕೈ ಬಿಟ್ಟಿದ್ವಿ, ಮುಂದುವರಿಸಲಿಲ್ಲ. ರೈತರಿಗೋಸ್ಕರ ಯೋಜನೆಯನ್ನ ಕೈ ಬಿಟ್ವಿ. ಈ ಒಂದು ಸಂದರ್ಭದಲ್ಲಿ ಇದೀಗ ಯಾಕೆ ನೀವು ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಹೊರಟಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ನಾವು ಕೈ ಬಿಟ್ಟಂತ ಸಂದರ್ಭದಲ್ಲಿ ನೀವು ಇಲ್ಲ ಮಾಡಬೇಕು ಟೌನ್ಶಿಪ್ ಅನ್ನ, ನಾವ್ ಯಾವಾಗ ಅಲ್ಲಿಗೆ ಬಿಡದಿ ಟೌನ್ಶಿಪ್ ಅನ್ನ ಮಾಡ್ತೀವಿ ಅಂತ ಹೋದಂತ ಸಂದರ್ಭದಲ್ಲಿ ನೀವು ಮಾಡಬಾರ್ದು ಅಂತ ಕಾಂಗ್ರೆಸ್ ಆ ಸಂದರ್ಭದಲ್ಲಿ ತಗಾದೆಯನ್ನ ಎತ್ತಿದ್ರಿ. ಆದ್ರೆ ಇವಾಗ ನೀವೇ ಮಾಡ್ತೀವಿ ಅಂತ ಹೋಗ್ತಿದ್ದೀರಾ. ಒಟ್ನೊಳಗೆ ಇಬ್ರು ಮಧ್ಯದಲ್ಲೂ ಕೂಡ ಬಹಿರಂಗವಾದಂತ ಚರ್ಚೆ ನಡೆದೇ ಬಿಡುತ್ತಾ? ಆದ್ರೆ ಎಲ್ಲಿ ನಡೆಯುತ್ತೆ ಅನ್ನೋದು ಮಾತ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು. ಒಂದ್ ಕಡೆನಲ್ಲಿ ಬಿಡದಿನಲ್ಲಿ ಬಹಿರಂಗವಾದಂತ ಚರ್ಚೆ ಆಗುತ್ತಾ ಅಥವಾ ವಿಧಾನಸೌಧದಲ್ಲಿ ಚರ್ಚೆ ಆಗುತ್ತಾ ಗೊತ್ತಿಲ್ಲ. ಈಗ ಆಲ್ರೆಡಿ ಡಿಕೆ ಶಿವಕುಮಾರ್ ಅವರು 26ನೇ ತಾರೀಕು ಬನ್ನಿ ವಿಧಾನಸೌಧಕ್ಕೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಇಲ್ಲ, ನನ್ಗೆ ಆಲ್ರೆಡಿ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇತ್ತು, ಹಾಗಾಗಿ ನಾನು ಬರೋದಿಕ್ಕಾಗಲ್ಲ, ಅದನ್ನ 27ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಆದ್ರೆ ವಿಧಾನಸೌಧದಲ್ಲಿ ಬೇಡ, ಬಿಡದಿಯಲ್ಲಿ ಅದರಲ್ಲೂ ಕೂಡ ಬೈರಮಂಗಲಕ್ಕೆ ಹೋಗಿ ಬಹಿರಂಗವಾದಂತಹ ಚರ್ಚೆಯನ್ನ ಮಾಡೋಣ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಅಲ್ಲಿ ಇವಾಗೇನು ಮೋಸ ಹೋಗ್ತಿದೆ, ಆ ಎಲ್ಲಾ ರೈತರು ಇರ್ತಾರೆ, ಅವರ ಸಮ್ಮುಖದಲ್ಲಿ ಪ್ರಶ್ನೆಗಳನ್ನ ಕೇಳೋಣ, ಅವರ ಸಮ್ಮುಖದಲ್ಲೇ ಉತ್ತರವನ್ನ ಕೊಡೋಣ. ಅವ್ರಿಗೆ ತಾನೇ ಬೇಕಾಗಿರುವಂತದ್ದು ಆನ್ಸರ್. ಅವರೇ ಇಲ್ದಲೇ ಸಭೆ ಮಾಡಿದ್ರೆ ಏನ್ ಬಂತು ಪ್ರಯೋಜನ ಅಂತ ಎಚ್ಡಿ ಕುಮಾರಸ್ವಾಮಿ ಅವರು ಕೇಳಿರುವಂತದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಇನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ. ಪತ್ರಗಳನ್ನ ಇಬ್ರು ಕೂಡ ಬರೆದಿದ್ದಾರೆ. ಒಂದ್ ಕಡೆನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಪತ್ರವನ್ನ ಬರೆದಿರೋ ಮುಖಾಂತರ 26ನೇ ತಾರೀಕು ಬನ್ನಿ ಅಂತ ಹೇಳಿರುವಂತದ್ದು. ಅದಕ್ಕೆ ಪ್ರತಿ ಪತ್ರವನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಬರೆದಿದ್ದಾರೆ. ಒಟ್ನೊಳಗೆ ಬಹಿರಂಗವಾದಂತಹ ಚರ್ಚೆ ಆಗತ್ತಾ ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇರುವಂತದ್ದು.